ಇನ್ನು ಏನು ಉಳಿದಿರಲ್ಲ. ಟ್ಯಾಕ್ಸ್ ಹಾಕುವಂಥದ್ದು ಉಳಿದಿರೋದು ಒಂದೇ. ಈ ಸರ್ಕಾರ ಬಂದ ಮೇಲೆ ಉಳಿದಿರೋದು ಒಂದೇ ಒಂದು, ಗಾಳಿ ಮೇಲೆ. ಆ ಗಾಳಿ ಮೇಲೆ ಏನಾನ ಒಂದು ತೆರಿಗೆ ಹಾಕ್ಬಿಟ್ರೆ ನಿಮಗೆ ನೋಬೆಲ್ ಪ್ರಶಸ್ತಿ ಕೊಡ್ತಾರೆ. ಆ ಪರಿಸ್ಥಿತಿ ನಿಮ್ಮದು. ನೀವು ಪಾಪರಾಗಿ, ನೀವು ಅವೈಜ್ಞಾನಿಕವಾಗಿ ಗ್ಯಾರಂಟಿಯನ್ನು ತಂದು, ಮುಂದಾಲೋಚನೆ ಇಲ್ಲದೆ ಬಡ್ಜೆಟಲ್ಲಿ ಅದಕ್ಕೆ ಸರಿಯಾದಂಥ ಹಣವನ್ನು ಇಡದೆ ಇವತ್ತು ಸರ್ಕಾರ ದಿವಾಳಿ ಆಗಿರೋದ್ರಿಂದ ತೆರಿಗೆಗಳ ಭಾರಗಳನ್ನು ಹೇಳ್ತಾ ಇದ್ದೀರಾ ಮತ್ತು ದೌರ್ಜನ್ಯದಿಂದ ಮಾತಾಡ್ತಾ ಇದ್ದೀರಾ. ಯಾರು ಮತದಾರರಿದ್ದಾರೋ ಅವ್ರ ಬಗ್ಗೆ ಭಾಳ ಕೀಳಾಗಿ ಮಾತಾಡೋವಂಥದ್ದು. ಯಾರು ನಿಮಗೆ ಏಣಿ ಹಾಕಿ ಏಣಿಯ ಹತ್ತಕ್ಕೆ ಅವಕಾಶ ಮಾಡಿಕೊಟ್ರು, ಆ ಏಣಿನೇ ಒದೆಯುವಂಥ ಕೆಲಸವನ್ನು ಕಾಂಗ್ರೆಸ್ಸು ಮಾಡ್ತಾಯಿದೆ. ಅವ್ರಿಗೆ ಅನಿಸ್ಬಿಟ್ಟಿದೆ ಮುಂದೆ ನಮ್ಮ ಸರ್ಕಾರ ಬರಲ್ಲ, ಯಾವುದೇ ಕಾರಣಕ್ಕೂ ಇವತ್ತು ನಡೆದ್ರೂ ಚುನಾವಣೆ ಬರಲ್ಲ, ಮುಂದೆ ನಡೆದ್ರೂ ಚುನಾವಣೆ ಬರಲ್ಲ. ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಲೂಟಿ ಹೊಡ್ಕೊಂಡು ಹೋಗಬೇಕು ಅನ್ನೋದು ಅವ್ರದ್ದು ಆಸೆ. ಮತ್ತು ಯಾರ್ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಅವ್ರಿಗೆಲ್ಲರಿಗೂ ಅನಿಸ್ಬಿಟ್ಟಿದೆ ಈ ಟರ್ಮಲ್ಲಿ ಆದರೆ ನಾವು ಮುಖ್ಯಮಂತ್ರಿ ಆಗ್ತೀರಿ, ಮುಂದೆ ನಾವು BJP ಅಧಿಕಾರಕ್ಕೆ ಬರ್ತೈತೆ, ನಾವು ಆಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಈ ಟರ್ಮಲ್ಲಿ ಎಲ್ಲ ಬರೋ ಎಲ್ಲರೂ ಮುಖ್ಯಮಂತ್ರಿಗಳು ಅಲ್ಲೇ ಡೆಲ್ಲಿಯಲ್ಲಿ ಮಾಡಿದ್ದಾರೆ. DK ಶಿವಕುಮಾರ್ ಆಯಿತು, ಮೊನ್ನೆ ಪರಮೇಶ್ವರ್ ಅಲ್ಲೇ ಠಿಕಾನ ಊರಿದ್ದಾರೆ, MB ಪಾಟೀಲ್ ಇದೆ, ಖರ್ಗೆ ಅವರು ಅಲ್ಲೇ ಕೂತ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ. ಮತ್ತು ಅವ್ರದ್ದು ಕಾಂಗ್ರೆಸ್ ಸರ್ಕಾರ ಅತಂತ್ರ ಆಗಿರೋದ್ರಿಂದ ಅಲ್ಲಿ MLAಗಳಿಗೆ ಅತಂತ್ರ, ಅದನ್ನು BJP ಮೇಲೆ ಒರೆಸ್ಬಿಟ್ರೆ ನಾವು ಅಂತ. ಇವಾಗ ಹಣ ಕೊಟ್ಟವ್ರು ಯಾರು? 100 ಕೋಟಿ ಪ್ರೂವ್ ಮಾಡಬೇಕಲ್ಲ ಇವರು. ಹಣ ಇವ್ರಿಗೆ 100 ಕೋಟಿ ಕಳಿಸ್ಕೊಟ್ಟವ್ರು ಯಾರು? ಪ್ರೂವ್ ಮಾಡಬೇಕು. ಪ್ರೂವ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕುಮಾರಸ್ವಾಮಿ ಮೇಲೆ ಹೇಳ್ತಾರಲ್ಲ, ಕುಮಾರಸ್ವಾಮಿ ಹಿಟ್ ಆ್ಯಂಡ್ ರನ್ ಕೇಸ್ ಅಂತ, ನಿಮ್ಮದು ಅದೇ ರೀತಿ ಆಗುತ್ತೆ. ನೀವು ಕುಮಾರಸ್ವಾಮಿ ಮೇಲೆ ಪದೇ ಹಿಟ್ ಆ್ಯಂಡ್ ರನ್ ಅಂತ ಹೇಳ್ತೀರಾ. ಈಗ ನೀವೇನು ಮಾಡ್ತಾ ಇದ್ದೀರಾ? ಅಲ್ಲಿ ಕುಮಾರಸ್ವಾಮಿ ಕರೆಕ್ಟು, ನೀವೇ ತಪ್ಪು ಅಂತ ಆಗ್ತೈತೆ. ಅದರಿಂದ ಈ ಸರ್ಕಾರ ಒಂದು ರೀತಿ ಬಂಡತನದಿಂದ ಇವತ್ತು ಎಲ್ಲ ರೀತಿಯಲ್ಲೂ ದಿವಾಳಿಯಾಗಿದೆ. ಮತ್ತು KPSC ಎಕ್ಸಾಮ್ಸು ಅಷ್ಟೇ, ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ನೆನ್ನೆ ಸ್ಟೂಡೆಂಟ್ಸ್ಗಳು ಯಾರಿದ್ರು, ಪರೀಕ್ಷಾ ಸ್ಟೂಡೆಂಟ್ಗಳು, ಅವ್ರ ಮೇಲೆ ಅರೆಸ್ಟ್ ಮಾಡಿ ಅವ್ರನ್ನ ವಿಜಯನಗರ ಸ್ಟೇಷನಲ್ಲಿ ಹಾಕಿದ್ದೀರ. ನಮ್ಮ ಯುವ ಮೋರ್ಚಾ ಅಧ್ಯಕ್ಷನ್ನ ಅರೆಸ್ಟ್ ಮಾಡಿದ್ದೀರ. ನಿಮಗೆ ಸರ್ಕಾರ ನಡೆಸೋಕ್ಕೆ ಆಗ್ತಾಯಿಲ್ಲ. ಈಗ ಸರ್ಕಾರ ಅಭಿವೃದ್ಧಿ ಕಡೆ ಗಮನ ಕೊಡೋಕ್ಕೆ ನಿಮ್ಗೆ ಆಗ್ತಾಯಿಲ್ಲ. ನಿಮ್ದೇನಿದ್ರು ಈಗ ಚೇರ್ ಉಳಿಸ್ಕೊಳೋ ಅಂಥದ್ದು. ಅದಕ್ಕೋಸ್ಕರ ನೀವು ಸರ್ಕಾರ ಏನು ಕರ್ತವ್ಯಗಳನ್ನು ಮಾಡಬೇಕಾಯಿತು ಅದೆಲ್ಲವನ್ನು ಬಿಟ್ಟು ನಿಮ್ಮ ಚೇರ್ ಉಳಿಸ್ಕೊಳೋಕ್ಕೋಸ್ಕರ ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ನಲ್ಲಿ ಅಧಿಕಾರ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಅದೇ ಕೆಲಸದಲ್ಲಿ ನಿರತರಾಗಿ ಕರ್ನಾಟಕದಲ್ಲಿರುವಂಥ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಪ್ರಾರಂಭನೇ ಆಗಿಲ್ಲ, ಆಗಿದ್ರು ನಿಂತೋಗಿದೆ. ಈ ಪರಿಸ್ಥಿತಿ ಕರ್ನಾಟಕದಲ್ಲಿ ಇದೆ.